ಬ್ರೇಕ್ ನಂತರ ಬಜೆಟ್ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸುರಭಿ ಹೂದಿಗೆರೆ ಅವರು ನಮ್ಮ ಜೊತೆಗೆ ಬಿಜೆಪಿಯಿಂದ ಇದ್ದಾರೆ. ಸುರಭಿ ಅವರೇ, ದೀಪಾವಳಿಗೆ ಮನೆಗೆ ಅಪ್ಪ ಎಲ್ರಿಗೂ ಬಟ್ಟೆ ತಗೊಂಬಂದಾಗಲೂ ಕೂಡ ನಮ್ಮ ಯೋಚನೆ ನಮಗೇನಿದೆ, ನಮ್ಮ ಬಟ್ಟೆ ಏನು, ನಮ್ಮ ಸ್ವೀಟ್ ಏನು ಅಂತಲೇ ಇರುತ್ತೆ. ಅದನ್ನು ಸ್ವಾರ್ಥ ಅಂತೀರೋ ಏನಂತೀರೋ. ಹಾಗಾಗಿ ಸೆಂಟ್ರಲ್ ಬಜೆಟ್ ಬಂದಾಗ ಕರ್ನಾಟಕಕ್ಕೆ ಏನು ಅಂತಿರುತ್ತೆ, ಸ್ಟೇಟ್ ಬಜೆಟ್ ಬಂದಾಗ ನನಗೆ ಧಾರವಾಡ ಜಿಲ್ಲೆಗೆ ಏನು ಅಂತಿರುತ್ತೆ. ಸಹಜ ಕೂಡ. ಕರ್ನಾಟಕಕ್ಕೆ ಅನ್ಯಾಯದ ಕೂಗಿದೆ ಇದ್ರ. ವಿತ್ತ ಮಂತ್ರಿಗಳು ಭಾಷಣ ಶುರು ಮಾಡಿದಾಗಲೇ ಹೇಳಿದ್ದು 4 ವಿಷಯ. ನಾವು ಇವಾಗ ಫೋಕಸ್ ಮಾಡ್ತಾ ಇರೋದು ಎಂಪ್ಲಾಯ್ಮೆಂಟ್ ಪ್ಲಸ್ ಸ್ಕಿಲ್ಲಿಂಗ್ ಅಕ್ರಾಸ್ ಡಿಫ್ರೆಂಟ್ ವರ್ಗಗಳ ಬಗ್ಗೆ. 1. 2, ಯಾವ ಮಹಿಳೆಯರಿಗೆ, ಬಡವರಿಗೆ, ರೈತರಿಗೆ ಬೇಕಾದಂತಹ ಎಲ್ಲ ಒಂದು ಫೋಕಸ್ ಮಾಡ್ತೀವಿ ಅನ್ನೋದು ಇನ್ನೊಂದು. 3ನೇದು ಒಂದು ಫ್ಯೂಚರ್ ರಿಫಾರ್ಮ್ಸ್ ಏನಾಗಬೇಕು ಅದನ್ನು ಯೋಚನೆ ಮಾಡಿದ್ದಾರೆ. 4ನೇದು ಯಾವ ಒಂದು ಫಿಸ್ಕಲ್ ಕನ್ಸಾಲಿಡೇಷನ್ ಮಾಡ್ಕೊಂಡು ಬಂದಿದ್ದೀವೋ ಇಷ್ಟು ವರ್ಷ, ಅದರಿಂದ ಏನು ಬೆನಿಫಿಟ್ ಆಗಿದೆ, ನೆಕ್ಸ್ಟ್ ಏನು ಟಾರ್ಗೆಟ್ಸ್ ಇಟ್ಕೊಳ್ಬೇಕು ಅನ್ನೋದನ್ನು ಹೇಳಿದ್ದಾರೆ. ಈ 4 ವಿಷಯಗಳನ್ನು ಕರ್ನಾಟಕದಲ್ಲಿ ಮಹಿಳೆಯರಿಲ್ವಾ, ಕರ್ನಾಟಕದಲ್ಲಿ ಆವಾಸ್ ಯೋಜನೆಯಿಂದ ತಗೊಳ್ತಿರೋ ಬೆನಿಫಿಷರೀಸ್ ಇಲ್ವಾ, ಕರ್ನಾಟಕದಲ್ಲಿ ಇನ್ಫ್ರಾಸ್ಟ್ರಕ್ಚರಿಂದ ತಗೊಳ್ತಿರೋ ಬೆನಿಫಿಟ್ ಇಲ್ವಾ, ಏಂಜಲ್ ಟ್ಯಾಕ್ಸು ಮತ್ತು ಈಕ್ವಲೈಸೇಷನ್ ಆಗಿರೋದ್ರಿಂದ ಸ್ಟಾರ್ಟಪ್ ಕ್ಯಾಪಿಟಲ್ ಆಗಿರುವಂತಹ ಬೆಂಗಳೂರು, ಕರ್ನಾಟಕದ ಗ್ರೋತ್ ಎಂಜಿನ್ ಆಗಿರುವಂತಹ ಬೆಂಗಳೂರು ಬೆನಿಫಿಟ್ ಆಗೋದಿಲ್ವಾ, ಯಾವ ಸ್ಟೇಟಿನಲ್ಲಿ ಜಾಸ್ತಿ ಅಪ್ಲಿಕೇಶನ್ಸ್ ಹೋಗುತ್ತೋ ಎಲ್ಲ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್, ಸ್ವನಿಧಿ ಇರ್ಬೋದು, ವಿಶ್ವಕರ್ಮ ಯೋಜನೆ ಇರ್ಬೋದು, ಇವರಿಗೆ ಬೆನಿಫಿಟ್ ಆಗಲ್ವಾ ಇನ್ಕ್ರೀಸ್ ಅಲೋಕೇಶನ್ ಇಂದ? ಹೌದು, ಆಗತ್ತೆ. ಈ ಒಂದು ಮೈಂಡ್ ಸೆಟ್ ನಾವು ಇಟ್ಕೊಂಡಿರೋದು. ಹೌದು, ಈಸ್ಟರ್ನ್ ಭಾಗದ ಬಗ್ಗೆ, ಆ ಈಸ್ಟರ್ನ್ ಕಾರಿಡಾರ್ ಬಗ್ಗೆ ಅವರು ಇನ್ನೂ ಉಲ್ಲೇಖ ಮಾಡಿದ್ರು. ಪ್ಲಸ್ ಯಾವ ಸ್ಟೇಟಿನಲ್ಲಿ ಲೋಯೆಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್ ಇದೆಯೋ ಅಲ್ಲಿ ಸ್ಪೆಷಲ್ ಪ್ರಾವಿಷನ್ಸ್ ಹೇಳಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್, ಟೂರಿಸಂ ಪ್ರಾಜೆಕ್ಟ್ಸ್. ಅದಾದ ನಂತರ ಆಂಧ್ರ ಪ್ರದೇಶ್, ದ ಯಂಗೆಸ್ಟ್ ಸ್ಟೇಟ್ ಇನ್ ಅವರ್ ಕಂಟ್ರಿ, ಎಲ್ಲಿ ಹೈದರಾಬಾದಿಂದ ಲಾಸ್ ಆಫ್ ರೆವೆನ್ಯೂ ಆಗ್ತಾ ಇದೆಯೋ ಅಲ್ಲಿ ಹೆಂಗೆ, ಹೌ ಡು ವಿ ಇಂಪ್ರೂವ್ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ದಾರೆ. ಸಿಕ್ಕಿಂ, ಅಸ್ಸಾಂನಲ್ಲಿ ಡಿಸಾಸ್ಟರ್ ಹಿಟ್ ಇರೋಂಥ ಸ್ಟೇಟ್ಸ್ ಬಗ್ಗೆ, ಉತ್ತರಾಖಂಡ್ ಬಗ್ಗೆ, ಡಿಸಾಸ್ಟರ್ ಪ್ರೋನ್ ಆ್ಯಂಡ್ ಹಿಟ್ ಸ್ಟೇಟ್ಸ್ ಬಗ್ಗೆ ಒಂದಿಷ್ಟು ಹೇಳಿದ್ದಾರೆ. ಹಾಗಂತ ಬೇರೆ ಯಾವುದು ತನ್ನ ರಾಜ್ಯಗಳನ್ನು ಮರ್ತಿದ್ದಾರೆ ಎಂಬ ಒಂದು ಭಾವನೆಯಲ್ಲಿ ನಾವು ಇರಬಾರ್ದು, 101% ಇರಬಾರ್ದು. ಈ ಎಂಪ್ಲಾಯ್ಮೆಂಟ್ ಮತ್ತು ಸ್ಕಿಲ್ಲಿಂಗ್ ಇದೆಯಲ್ಲ, ಕರ್ನಾಟಕದಲ್ಲಿ ನಾವು ಹೇಳ್ತೀವಿ ಬೆಂಗಳೂರು ಗ್ರೋತ್ ಎಂಜಿನ್, ಮತ್ತು ಕರ್ನಾಟಕ ಸದರ್ನ್ ಪಾರ್ಟ್ ಆಫ್ ದ ಕಂಟ್ರಿ ಕಾಂಟ್ರಿಬ್ಯೂಟ್ ಅಮೌಂಟ್ ಟು GDP ಅಂತ. ಇಲ್ಲಿ ಆಗುವಂತಹ ಬೆನಿಫಿಟ್ಸು ಆ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸ್ಕಿಲ್ಲಿಂಗಿಂದ 1 ಮಂತ್ ವೇಜ್ ಇರಬಹುದು ಹೊಸ ಫಸ್ಟ್ ಟೈಮ್ ಜಾಯ್ನರ್ಸ್ಗೆ, ಮುದ್ರಾ ಲೋನ್ ಇನ್ಕ್ರೀಸ್ ಅಂಡರ್ ತರುಣ್ ಯೋಜನೆ ಇರಬಹುದು, ಅಥವಾ ಇಂಟರ್ನ್ಶಿಪ್ಸ್ ಏನು ಕೊಡ್ತಾ ಇದ್ದಾರೋ ಆ ವಿಷಯದ ಬಗ್ಗೆ, ಇದೆಲ್ಲನೂ ನಮ್ಮನ್ನು ಇನ್ನೂ ಒಂದು ಶ್ರೇಷ್ಠ ಎಕಾನಮಿ ಆಗೋದಕ್ಕೆ, ಎಂಪವರ್ ಆಗೋದಕ್ಕೆ ಈ ಬಜೆಟ್ ಮೂಲಕ ನಮ್ಮದು ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ತೋರಿಸಿದ್ದಾರೆ. ಬಹಳಷ್ಟು ನೀವು ನೋಡಿರ್ಬೋದು ವಿತ್ತ ಮಂತ್ರಿಯ ಬಜೆಟ್ ಭಾಷಣದಲ್ಲಿ, ಈ ಒಂದು ಗೋಲನ್ನು ಅಚೀವ್ ಮಾಡೋದಕ್ಕೆ ನಾವು ಒಂದು ಪ್ಲಾನ್ ಹಾಕ್ತೀವಿ ಅದನ್ನು ಹೇಳಿದ್ದಾರೆ. ಸೊ ಈಗ ತಾನೇ ಚರ್ಚೆ ಆಗ್ತಿದ್ದು ಒಂದು ಬಜೆಟ್ ಮಂಡಿಸುವಂತಹ ಒಂದು ರೀತಿನೂ ಬದಲಾಗಿದೆ. ಒಂದು ರೈಲ್ವೆ ಬಜೆಟ್ ಇಲ್ಲ, ಆ ರೈಲ್ವೆ ಬಜೆಟಲ್ಲಿ ಒಂದು ನೆಗೋಷಿಯೇಷನ್, ಬಾರ್ಗೇನ್ ಆಗ್ತಾ ಇತ್ತು, ಇಲ್ಲಿಗೊಂದು ಅಲ್ಲಿಗೊಂದು, ಆ ಥರ ಯೋಚನೆ ಮಾಡೋದಿಲ್ಲ. ಇವಾಗ ರೈಲ್ ಕನೆಕ್ಟಿವಿಟಿ, ಎಲೆಕ್ಟ್ರಿಫಿಕೇಶನ್ ಇಷ್ಟಕ್ಕೆ ರೀಚ್ ಆಗಬೇಕು ಅಂದರೆ ನಾವು ಯಾವ ಥರ ಮೈಂಡ್ ಸೆಟ್ ತೊಗೊಂಡು ಹೋಗಬೇಕು ಅನ್ನೋದು ಇವಾಗ ಡಿಸ್ಕಸ್ ಆಗೋದು. ಪ್ಲಸ್ ಅದರ ನಂಬರ್ಸು ಇರುತ್ತೆ, ನಂಬರ್ಸ್ ಇಲ್ಲ ಅಂತ ಇಲ್ಲ, ಬಟ್ ಸ್ಪೆಷಲ್ ಲೈನ್ ಇಲ್ಲಿ, ಸ್ಪೆಷಲ್ ಲೈನ್ ಅಲ್ಲಿ, ಇದು ಅದು ಅಂತ ಅಲ್ಲ. ಇಟ್ ಈಸ್ ಮೋರ್ ಫೋಕಸ್ಡ್ ಆನ್ ಆ್ಯಸ್ ಅ ಕಂಟ್ರಿ ನಾವು ರೈಲ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಈ ಥರ ಒಂದು ಪರ್ಸ್ಪೆಕ್ಟಿವ್ ಈ ಗವರ್ಮೆಂಟ್ ತರ್ತಾ ಇದೆ. ಯಾವ ITIs, ಬಹಳಷ್ಟು ITIsನ ಸ್ಕಿಲ್ ಮಾಡೋದಕ್ಕೆ ಇವಾಗ ದೀಸ್ ಇನ್ಸ್ಟಿಟ್ಯೂಟ್ಸ್ ಆರ್ ಇನ್ಕ್ರೆಡಿಬ್ಲಿ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಎಷ್ಟಿಲ್ಲ ಅಂಥವು? ಕರ್ನಾಟಕದಕ್ಕೆ ಬಂದಿಲ್ಲ ಅಂತ ಹೇಳೋದು, ಇದು ಒಂದು ನೀವು ಶುರು ಮಾಡಿದಾಗ ಹೇಳಿದ್ರಲ್ಲ, ಒಂದು ತಾಯಿ ಹೇಗೆ ಯೋಚನೆ ಮಾಡ್ತಾಳೆ ಅಂತ. ತಾಯಿ ಯೋಚನೆ ಮಾಡೋದು ಎಲ್ಲಾರ್ಗೂ ಹೋಗ್ಬೇಕು. ತಾಯಿ ರೀತಿಯಲ್ಲಿ ತಾಯಿ ಯೋಚನೆ ಮಾಡಲಿ, ನಾವು ಮಕ್ಕಳ ರೀತಿಯಲ್ಲಿ ಯೋಚನೆ ಮಾಡೋಣ ಅಂತ. ಮಕ್ಕಳ ರೀತಿಯಲ್ಲಿ ಅಲ್ಲ, ನಾನು ತಾಯಿಯಾಗಿ ಯೋಚನೆ ಮಾಡ್ತೀನಿ. 1 ನಿಮಿಷ, ಎಲ್ಲಿ ನಾವು ಇರಬೇಕು, ನನ್ನ 10 ವರ್ಷದಲ್ಲಿ ನಾವು ಎಲ್ಲಿ ಇರಬೇಕು ಅಂತ ಗುರಿ ಇಟ್ಕೊಂಡು ಯೋಚನೆ ಮಾಡಿ ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡೋದು. ರಮೇಶ್ ಬಾಬು, ಕೇಂದ್ರದ ಬಹುತೇಕ ಯೋಜನೆಗಳು ಹೆಂಗಿದಾವೆ ಅಂದ್ರೆ, ರಾಜ್ಯ ಸರ್ಕಾರ ತನ್ನ ಕಾಂಟ್ರಿಬ್ಯೂಷನ್ ಕೊಟ್ಟಾಗ ಡೆಫಿನೆಟ್ಲಿ ರಾಜ್ಯಕ್ಕೆ ಬಳಕೆ ಆಗುತ್ತದು. 10 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಮನೆಗಳನ್ನು ಬಡವರಿಗೆ ಕಟ್ಟಿಕೊಡ್ತೀವಿ ಅಂದ್ರೆ ಅದಕ್ಕೆ ರಾಜ್ಯದ ಕಾಂಟ್ರಿಬ್ಯೂಷನ್ ಕೂಡ ಇರಬೇಕು. ತಗೊಳ್ಳಿ, ಎಷ್ಟು ತಗೋತಿರೋ? 50 ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ನೀವು ಅಂದರೆ ಶಾಶ್ವತವಾಗಿ ಉಳಿಯುವಂಥ ಯೋಜನೆಗಳನ್ನು ಮಾಡೋದಿದ್ರೆ ಬಡ್ಡಿ ರಹಿತ ಸಾಲ ಕೊಡ್ತೀವಿ, ತಗೊಳ್ಳೋಣ ಸಾಲ. ಈ ಒಂದು ಭಾಳ ಪ್ರಮುಖವಾಗಿ
ನಿಮ್ಮ ಪ್ರಶ್ನೆ ಬರೋಕ್ಕಿಂತ ಮುಂಚೆ ತಾವು ಕರ್ನಾಟಕಕ್ಕೆ ಏನು ಈ ಸೆಂಟ್ರಲ್ ಬಜೆಟಿಂದ ಲಾಭ ಆಗಿದೆ ಅಂತೇಳಿ JDS BJPಗೆ ಪ್ರಶ್ನೆ ಕೇಳಿದ್ರೆ ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಚೆನ್ನಾಗಿ ಕತೆ ಹೇಳಿದ್ರು. ಅದು ಕತೆ ನನಗೆ ಬೇಕಿಲ್ಲ. ನಾನು ಕರ್ನಾಟಕದವನಾಗಿ ಈ ಬಜೆಟಲ್ಲಿ ನನ್ನ ರಾಜ್ಯಕ್ಕೆ ಏನು ಯೋಜನೆ ಸಿಕ್ಕಿದೆ, ಏನು ಅನುದಾನ ಸಿಕ್ಕಿದೆ ಅನ್ನೋದು ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು. ಈಗ ತಾವು ಎತ್ತದಂಥ ಪ್ರಶ್ನೆ ಏನಿದೆ, ಈಗ ಯಾವುದೋ ಒಂದು ಕ್ಯಾಪಿಟಲ್ ಇದ್ದು ಇನ್ವೆಸ್ಟ್ಮೆಂಟು ಅಥವಾ ಇದಾದರೆ ಏನು ಬೆನಿಫಿಟ್ ಅಂತೇಳಿ ನನಗಿರ್ತಕ್ಕಂಥ ಕಳಕಳಿ ನೋಡಿ. ಸನ್ಮಾನ್ಯ ಸಿದ್ದರಾಮಯ್ಯನವರು 29/6/24 ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅವ್ರು ಪ್ರೈಮ್ ಮಿನಿಸ್ಟರ್ ಆದಾಗ ಅಭಿನಂದನೆ ಮಾಡಿ ಪತ್ರ ಬರೆದು ಆವತ್ತೇ 7 ಯೋಜನೆಗಳು ಕರ್ನಾಟಕದಲ್ಲಿ ಏನೇನು ಆಗಬೇಕು ಅಂತ ಪಟ್ಟಿ ಮಾಡಿಕೊಟ್ಟಿದ್ದಾರೆ. ನೀವು ಮೇಕೆದಾಟು ಇರ್ಬೋದು, ಬೆಂಗಳೂರು ಮೆಟ್ರೋ ರೈಲಿಗೆ ಸಂಬಂಧಪಟ್ಟಂತೆ ಇರ್ಬೋದು, ವರ್ತುಲ ರೈಲ್ವೆಗೆ ಸಂಬಂಧಪಟ್ಟಂತೆ ಇರ್ಬೋದು, ಕಲ್ಯಾಣ ಕರ್ನಾಟಕಕ್ಕೆ 371Jನಲ್ಲಿ ನೀವು ಮ್ಯಾಚಿಂಗ್ ಫಂಡ್ಸ್ ಕೊಡುವಂಥ ವಿಚಾರ ಇರ್ಬೋದು, ಇವೆಲ್ಲ ನಾವು ಉಲ್ಲೇಖ ಮಾಡಿ ಪತ್ರ ಬರೆದಿದ್ದೀವಿ. ಸೊ ಇದಕ್ಕೆ ಇವತ್ತಿನವರೆಗೂ ಉತ್ತರ ಇಲ್ಲ. ಅಟ್ಲೀಸ್ಟ್ ಬಜೆಟಲ್ಲಿ ಅವರು ಈಗ ಭದ್ರಾ ಮೇಲ್ದಂಡೆಗೆ 5,000 ಕೋಟಿ ಘೋಷಣೆ ಮಾಡೋದು ಅವರೇ ತಾನೆ, ಯಾಕೆ ಇವತ್ತಿನವರೆಗೂ ಕೊಟ್ಟಿಲ್ಲ? ಹೌದು, ಮಿನಿಸ್ಟರ್ ಕ್ಲಾರಿಫೈ ಮಾಡಿದ್ದಾರೆ ಬೆಂಗಳೂರಿಗೆ ಬಂದಾಗ್ಲೂ. ಅಲ್ಲಿ ಒಂದು DPR ಅಲ್ಲಿ ಒಂದು ಪ್ರಾಬ್ಲಮ್ ಆಗಿರುವಂತದ್ದು, ಘೋಷಣೆ ಮಾಡಾದ ನಂತರ ಯು ಕ್ಯಾನ್ ಹೋಲ್ಡ್ ದ ಗವರ್ಮೆಂಟ್ ಅಕೌಂಟಬಲ್ 100%. ಇಲ್ಲಿಂದ ಎಷ್ಟು ಎಫರ್ಟ್ ಆಗಿದೆ ಅನ್ನೋದು ರಾಜ್ಯ ಸರ್ಕಾರ ಬಂದು ಹೇಳಿ. ಏನದ್ರಲ್ಲಿ ಮಿಸ್ಸಿಂಗ್ ಡಾಕ್ಯುಮೆಂಟ್ಸು, ಯಾವ ಥರ ಕ್ಲಿಯರೆನ್ಸಸ್ ಬಂದಿಲ್ಲ. ನಿತಿನ್ ಗಡ್ಕರಿ ಅವರು ಮೊನ್ನೆ ತಾನೇ ಬಂದಾಗ ಹೇಳಿದ್ರು, ನಾವು ಇಷ್ಟು ತಯಾರಿದ್ದೀವಿ ಇಷ್ಟು ಮಾಡೋದಕ್ಕೆ, ನಮಗೆ ಲ್ಯಾಂಡ್ ಅಕ್ಯೂಸಿಷನ್ ಆಗಕ್ಕಾಗ್ತಾ ಇಲ್ಲ ಸರ್ಕಾರದ. ಇಲ್ಲಿ ನೀವೊಂದು ಟ್ರೆಂಡ್ ನೋಡಬೇಕು. ಏನು ಬಜೆಟ್ನಲ್ಲಿ ಕೋಆಪರೇಟಿವ್ ಫೆಡರಲಿಸಮ್ 50 ಇಯರ್ ಲೋನ್ಸ್ ಕೊಡ್ತೀವಿ ಸ್ಟೇಟಿಗೆ, ಇದೆಲ್ಲ ಹೇಳ್ಕೊಂಡು ಬರ್ತಾರೆ. ಬಟ್ ಒಂದು ಆಂಟಾಗೋನಿಸ್ಟಿಕ್ ವ್ಯೂ ಬರ್ತಾ ಇದೆಯಲ್ಲ, ಅದ್ರ ಬಗ್ಗೆನೂ ಮಾತಾಡಬೇಕಾಗಿದೆ. ಸೋ ದಟ್ ಇದನ್ನು ಹೇಳ್ಬೋದು ಏನು ಕರ್ನಾಟಕಕ್ಕೆ ಏನೂ ಆಗಿಲ್ಲ ಅನ್ನೋದು. ಎಲ್ಲರೂ ಒಟ್ಟಿಗೆ ಬೆಳಿಬೇಕು ಅನ್ನೋ ಮೈಂಡ್ ಸೆಟ್ ಇಲ್ಲ ಅಂದರೆ ಹೇಗೆ? ಆಮೇಲೆ ಕಲಬುರಗಿ ವಿಷಯ ಮತ್ತು ಕಲ್ಯಾಣ ಕರ್ನಾಟಕದ ವಿಷಯ ತೆಗೆದಾಗ ಇವತ್ತು ರಾಜ್ಯಪಾಲರಿಗೆ ಒಂದು ಲೆಟರ್ ಹೋಗಿದೆ, ಹೇಗೆ ಒಂದು ಡಿಫ್ರೆನ್ಷಿಯಲ್ ಟ್ರೀಟ್ಮೆಂಟ್ ಆಗ್ತಾ ಇದೆ ಕರ್ನಾಟಕದ ಒಳಗೆ ಅಂತ. ಎಲ್ಲ ಬಜೆಟ್ನು ಯಾವುದೇ ಸರ್ಕಾರದ, ಯಾವುದೇ ರಾಜ್ಯ ಸರ್ಕಾರ ಆಗಿರ್ಬೋದು, ರಾಷ್ಟ್ರ ಸರ್ಕಾರ ಆಗಿರ್ಬೋದು, ಹೋಗಿ ಕೇಳೋದ ನಾವು ನನ್ನ ಡಿಸ್ಟ್ರಿಕ್ಟಿಗೆ ಏನು ಬಂತು ಇದು ಬಂದಿಲ್ಲ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದವರು ಕಲ್ಯಾಣ ಕರ್ನಾಟಕದವರು ಇವಾಗ ಹೋರಾಟ ಮಾಡಬೇಕು ಅಂತಹ ಪರಿಸ್ಥಿತಿಲಿ ಇದ್ದೀವಿ. ಇವತ್ತು ರಾಜ್ಯಪಾಲರಿಗೆ ಆ 5,000 crore ಎಷ್ಟು ಏನು ಅಲೋಕೇಟ್ ಆಗಿದೆ, ಯಾರಿಗೆ ಹೋಗ್ತಾ ಇದೆ, ಎಲ್ಲಿ ಡಿಫ್ರೆನ್ಷಿಯಲ್ ಟ್ರೀಟ್ಮೆಂಟ್ ಅಂತ BJP ಹೋಗಿ ರಾಜ್ಯಪಾಲರಿಗೆ ಒಂದು ಲೆಟರ್ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ ಅಲೋಕೇಟ್ ಆಗಿರುವ ಫಂಡ್ಸೇ ಸರಿಯಾಗಿ ಬಳಕೆ ಆಗ್ತಾ ಇಲ್ಲ. ಅಲ್ಲ, ಯಾವ ಫಂಡ್ಸು ಯಾವ ಉದ್ದೇಶ ಕೊಟ್ಟಿದ್ದಾರೋ. ಮತ್ತೆ ಸರ್ ರಮೇಶ್ ಬಾಬು ಅವರು ಇದು ಪಾಸಿಂಗ್ ದ ಬಕ್. ಹೌದು, ನಿತಿನ್ ಗಡ್ಕರಿ ಅವರು ಹೇಳಿದ್ರು ಕರ್ನಾಟಕದ ಹೈವೇಗಳಿಗೆ ಎಷ್ಟು ಬೇಕು ಹೇಳ್ರಿ ದುಡ್ಡು ಕೊಡ್ತೀವಿ, ಮೊದಲು ಲ್ಯಾಂಡ್ ಅಕ್ವಿಸಿಷನ್ ಮಾಡಿ. ಇತ್ತೀಚೆಗೆ ಒಂದು ಪತ್ರಿಕೆಯಲ್ಲಿ ಒಂದು ವರದಿ ಕೂಡ ಆಯ್ತು. ಡೈವರ್ಟ್ ಮಾಡಕ್ ಬಿಡಬೇಡಿ, ನಾನು ಮಾತಾಡೋಕೆ ನಾನು ಒಂದು ನಿಮಿಷ ದಯಮಾಡಿ ನೋಡಿ. ನಾನು ಇವತ್ತು ಮಾತಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಬಜೆಟ್ ಇಂದ ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ. ಕಲ್ಯಾಣ ಕರ್ನಾಟಕ ವಿಚಾರ ಕರೀರಿ, ನಾನು ಬರ್ತೀನಿ, ನಿಮ್ಮಲ್ಲೇ ಚರ್ಚೆ ಮಾಡ್ತೀನಿ. ನಿತಿನ್ ಗಡ್ಕರಿ ಅವ್ರದ್ದು ನಾನು ಹಿಂದೆ ಹೇಳಿದ್ದೀನಿ, ಮಗನಿಗೆ ಟೆಂಡರ್ ಕೊಡೋಕ್ಕೆ ಇಡೀ ದೇಶದಲ್ಲಿ ಏನೇನು ಮಾಡಿದ್ದಾರೆ ಅಂತೇಳಿ ಅದೆಲ್ಲ ಗೊತ್ತಿರ್ತಕ್ಕಂಥ ಸತ್ಯ. ಮತ್ತು ಮೈಸೂರು ಟು ಬೆಂಗಳೂರು ಹೈವೇ ಇವತ್ತು ಬಂದಿದ್ದಲ್ಲ, ಅದು ಈ ಸ್ವತಂತ್ರ ಸಂದರ್ಭದಲ್ಲಿ ಇದ್ದಂಥದ್ದು, ಆಯಾ ಕಾಲಕ್ಕೆ ಡೆವಲಪ್ ಆಗಿರ್ತಕ್ಕಂಥದ್ದು. ಅದು 130 ಕಿಲೋಮೀಟ್ರ್ ಇದ್ದರೆ ಇವತ್ತು 1300 ಕಿಲೋಮೀಟ್ರ್ ತೋರಿಸ್ತಾರೆ. ಹೆಂಗೆ ಅಂತಲೂ ನಿಮ್ಮ ಟಿವಿಲೇ ಚರ್ಚೆ ಮಾಡಿದ್ದೀನಿ ನಾನು. ಡೆಲ್ಲಿ ಸೆಂಟ್ರಲ್ ಗೌರ್ಮೆಂಟ್ BJP ಗೌರ್ಮೆಂಟ್ ಅಂಕಿಅಂಶ ಕೊಡಬೇಕಾದ್ರೆ ಹೆಂಗೆ ತಗೋತಾರೆ ಅಂತೇಳಿ ಅದು 10 ಲೈಸ್ ಮಾಡಿದ್ರೆ 130 × 10 1300 ಕಿಲೋಮೀಟರ್ ಡೆವಲಪ್ ಮಾಡಿದ್ದೀವಿ. ಇದು BJP ಹೇಳಂತ ಹಸಿ ಸುಳ್ಳು. ನೀವು ಯಾವುದೇ ಅಂಕಿಅಂಶ ತಗೊಳ್ಳಿ, ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಈಗಾಗಲೇ ಒಂದು ಹೇಳಿದ್ರು, ಮುದ್ರಾ ಯೋಜನೆದು ಹೇಳಿದ್ರು. ಮುದ್ರಾ ಯೋಜನೆದು 10 ಲಕ್ಷದಿಂದ 20 ಲಕ್ಷ ಮಾಡಿದ್ದೀರಾ, ನೀವು 40 ಲಕ್ಷ ಮಾಡಿ ಏನಕ್ಕೆ ಜಾಸ್ತಿ ಮಾಡ್ತೀರಾ ಹೇಳಿ? ಉದ್ಯೋಗ ಸಿಗ್ಬೇಕಂತೇಳಿ. ಉದ್ಯೋಗ ಸಿಕ್ಕಿದೆಯಾ? ಕೊಡಿ ಅಂಕಿಅಂಶ. ನೀವು ನಿಮ್ಮ ಬಜೆಟ್ ಇದ್ದ ಉದ್ಯೋಗ ಸಿಕ್ಕಿದ್ರೆ ಮೊನ್ನೆ ಬಂದಿರೋ ಸರ್ಕಾರ ಅಲ್ಲ ನಿಮ್ಮದು. 10 ವರ್ಷದಿಂದ ಕೇಂದ್ರದಲ್ಲಿ ಸರ್ಕಾರ ಮಾಡ್ತಿದ್ದೀರಾ. ನೀವು ಮುದ್ರಾ ಯೋಜನೆಯಲ್ಲಿ ನೀವು ಜನಕ್ಕೆ ಕೆಲಸ ಕೊಟ್ರೆ ಉದ್ಯೋಗ ಎಲ್ಲಿಗೋಯ್ತು? ಅಶ್ವಿನ್ ಸಂಖ್ಯೆ ಎಲ್ಲಿಗೆ ಬರ್ಬೋದು? ಒಂದು ನಿಮಿಷ, ನಾನು ನ್ಯೂಟ್ರಲ್ ವ್ಯೂ ತಗೊಂಡ್ಬಿಡ್ತೀನಿ ಸರ್. ಉದ್ಯೋಗದ ವಿಷಯದಲ್ಲಿ ಈಗ ಇವರೊಂದು ಅಂಕಿ ಸಂಖ್ಯೆ ಕೊಡ್ತಾರೆ, ಅವರೊಂದು ಅಂಕಿ ಸಂಖ್ಯೆ ಕೊಡ್ತಾರೆ. 5 ವರ್ಷದಲ್ಲಿ ಅವ್ರು ಹೇಳೋದು 4 ವರ್ಷದಲ್ಲಿ 8 ಕೋಟಿ ಉದ್ಯೋಗ ಸೃಷ್ಟಿ ಆಗಿದೆ ಭಾರತದಲ್ಲಿ ಅಂತ. ಇವ್ರು ಹೇಳ್ತಾರೆ ನಿರುದ್ಯೋಗದ ಪ್ರಮಾಣ ಇತಿಹಾಸದಲ್ಲಿ ಅತಿ ಹೆಚ್ಚಿರೋದು ಈಗ ಅಂತ. ಅಂದರೆ ಈಗ ಉದ್ಯೋಗದ ಪ್ರಕಾರ ನೋಡೋದಾದ್ರೆ ಆರ್ಗನೈಸ್ಡ್ ಎಂಪ್ಲಾಯ್ಮೆಂಟ್, ಅನ್ಆರ್ಗನೈಸ್ಡ್ ಎಂಪ್ಲಾಯ್ಮೆಂಟ್. ಎಸ್, ಗವರ್ಮೆಂಟ್ ಯಾವುದಕ್ಕೆ ಸಪೋರ್ಟ್ ಮಾಡ್ತದೆ? ವೆದರ್ ಆರ್ಗನೈಸ್ಡ್ ಎಂಪ್ಲಾಯ್ಮೆಂಟ್ಗೆ ಸಪೋರ್ಟ್ ಮಾಡ್ತದ, ಅನ್ಆರ್ಗನೈಸ್ಡ್. ಈಗ ಗವರ್ಮೆಂಟ್ ಎಂಪ್ಲಾಯ್ಮೆಂಟ್ ಕೊಡೋದಂದ್ರೆ ಗವರ್ಮೆಂಟ್ ಎಂಪ್ಲಾಯ್ಮೆಂಟ್ಸ್ ಬರೋದಿಲ್ಲ, ಗವರ್ಮೆಂಟ್ ಎಂಪ್ಲಾಯ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಗವರ್ಮೆಂಟ್ ಗವರ್ಮೆಂಟ್ ಯೂಸ್ ಟು ಬಿ ದ ಬಿಗ್ಗೆಸ್ಟ್ ಎಂಪ್ಲಾಯರ್.
ಅದೊಂದು ಕಾಲ ಇತ್ತು, ಆ ಕಾಲ ಇಲ್ಲ ಈಗ. ಆ ಕಾಲ ಇಲ್ಲ. ಇವಾಗಲೂ ಈಗ ನೀವು ಡಿಫೆನ್ಸ್ ತಗೊಳ್ಳಿ ಅಥವಾ LIC ತಗೊಳ್ಳಿ, ಅದೆಲ್ಲ ಇವನ್ ಸ್ಟಿಲ್ ದ ಬಿಗ್ಗೆಸ್ಟ್ ಎಂಪ್ಲಾಯರ್ ಅವರು. ಆದ್ರೆ ಇವಾಗ ಎಂಪ್ಲಾಯ್ಮೆಂಟ್ ಯಾವ ತರ ಕ್ರಿಯೇಟ್ ಮಾಡ್ತಾರೆ, ಡೈರೆಕ್ಟ್ ಗವರ್ಮೆಂಟ್ ಎಂಪ್ಲಾಯ್ಮೆಂಟ್ ರಿಕ್ರೂಟ್ಮೆಂಟ್ ಮಾಡೋದಿಲ್ಲ. ಗವರ್ಮೆಂಟ್ ವಿಲ್ ಇನ್ಸೆಂಟಿವೈಸ್ ಕಂಪನೀಸ್ ಕಾರ್ಪೊರೇಷನ್ಸ್ ಯಾವುದಕ್ಕೋ ಅದ್ರ ಮೂಲಕ ಎಂಪ್ಲಾಯ್ಮೆಂಟ್. ಇವಾಗ ಫಾರ್ ಎಕ್ಸಾಂಪಲ್ ಸ್ಟಾರ್ಟ್ಅಪ್ ಬೆನಿಫಿಟ್ಸ್ ನಾನು ಎಕ್ಸ್ಟೆಂಡ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಸ್ಟಾರ್ಟ್ಅಪ್ಗೆ ಇನ್ಸೆಂಟಿವ್ ಕೊಡ್ತೀವಿ. ಈ ಫುಡ್ ಪ್ರೊಸೆಸಿಂಗ್ 50% ನಾನು ಇನ್ಸೆಂಟಿವ್ಸ್ ಕೊಡ್ತೀನಿ. ಸೊ ಇನ್ಸೆಂಟಿವ್ಸ್ ಕೊಟ್ಟಿದ ತಕ್ಷಣ ಏನಂತ, ಐದರ್ ಯು ಹ್ಯಾವ್ ಟು ಇನ್ವೆಸ್ಟ್ ಆನ್ ದ ಮೆಷಿನರಿ, ಇಲ್ಲ ಅಂದ್ರೆ ನೀವು ವರ್ಕಿಂಗ್ ಕ್ಯಾಪಿಟಲ್ ಅಗೇನ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗೋದು. ಆರ್ಗನೈಸ್ಡ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೋ ಅನ್ಆರ್ಗನೈಸ್ಡ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೋ ಅದು ಅಂಕಿ ಅಂಶಗಳು ಬರಬೇಕಾಗ್ತದೆ. ಆದರೆ ಕೋವಿಡ್ ನಂತರದಲ್ಲಿ 2022 ಅಂದ್ರೆ ಅಂಕಿಅಂಶಗಳ ಪ್ರಕಾರ ಎಂಪ್ಲಾಯ್ಮೆಂಟು 5 to 6% ಗ್ರೋತ್ ವರ್ಷದಿಂದ ವರ್ಷಕ್ಕೆ ಆಗ್ತಾ ಇದೆ. ಆದರೆ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್ಸ್ ಇಸ್ ಪ್ರೈವೇಟ್ ಸೆಕ್ಟರ್ಸ್. ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಸೆಕ್ಟರ್ಸ್ ಫಂಡ್ ಹೊರಗಡೆಯಿಂದ ಬರುತ್ತೋ, ಇಂಡಿಯಾದಿಂದ ಫಂಡ್ ಮಾಡ್ತಾರೋ, ಬಟ್ ಎಂಪ್ಲಾಯ್ಮೆಂಟ್ಸ್ ಆಗಿದೆ. ಆದರೆ ಇವಾಗ ಎಂಪ್ಲಾಯ್ಮೆಂಟ್ ರೇಷಿಯೋ, ಮೋಸ್ಟ್ಲಿ ಇವರು ಎಂಪ್ಲಾಯ್ಮೆಂಟ್ ರೇಷಿಯೋ ಬಗ್ಗೆ ಎಷ್ಟು ಗ್ರಾಜ್ಯುಯೇಟ್ಸ್ ಹೊರಗಡೆ ಬರ್ತಾರೆ, ಎಷ್ಟು ಎಂಪ್ಲಾಯ್ಮೆಂಟ್ ಸಿಗಬೇಕಾಗಿತ್ತು, ಇಷ್ಟು ಎಂಪ್ಲಾಯ್ಮೆಂಟ್ ಸಿಗಲಿಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಬಹುದೇ ಬಿಟ್ರೆ, ಬಟ್ ಎಂಪ್ಲಾಯ್ಮೆಂಟ್ ಗ್ರೋತ್ ಆಗುವುದಿಲ್ಲ ಅನ್ನೋದು ಸುಳ್ಳು. ಈ ಗ್ರಾಜ್ಯುಯೇಟ್ಸ್ ಒಂದು 10-20 ಲಕ್ಷ ಜನ ಗ್ರಾಜ್ಯುಯೇಟ್ಸ್ ಬಂದು ಎಲ್ರಿಗೂ ಕೆಲಸ ಸಿಗುತ್ತಾ ಅನ್ನುವಂಥದ್ದು ಅದ್ರ ಮೇಲೆ ನಾವು ಡಿಬೇಟ್ ಮಾಡೋದು. ಅಂದ್ರೆ ಪಿ ಚಿದಂಬರಂ ಅವರು ಈ ಹಿಂದೆ ಹೇಳಿದಂತ ಒಂದು ಮಾತು ನೆನಪಾಗುತ್ತೆ ನನಗೆ. ಆರ್ಥಿಕತೆ ಬೆಳೀತಾ ಇದೆ, ಆರ್ಥಿಕತೆಯ ಗಾತ್ರ ಬೆಳೀತಾ ಇದೆ, ಬಟ್ ಇಟ್ ಇಸ್ ಅ ಜಾಬ್ಲೆಸ್ ಗ್ರೋತ್ ಅಂತ ಹೇಳಿದ್ರು. ಜಾಬ್ಲೆಸ್ ಗ್ರೋತ್ ಅಂತ ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ. ಇದು ಚರ್ಚೆ ಮಾಡಬೇಕು. ಈ ಚರ್ಚೆಯಿಂದಾನೇ ನಾವು ಇವತ್ತು ಇಂತಹ ಒಂದು ಸ್ಕಿಲ್ಲಿಂಗ್ ಅಂಡ್ ಆಂಟರ್ಪ್ರಿನರ್ಶಿಪ್ ಅಂಡ್ ಎಂಪ್ಲಾಯ್ಮೆಂಟ್ ಬಗ್ಗೆ ಫೋಕಸ್ ಇರುವಂತಹ ಬಜೆಟ್ ನೋಡ್ತಾ ಇರೋದು. ಇಷ್ಟು ವರ್ಷ ನಾವು ಲಿಟ್ರಸಿ ಅಂತ ಹೇಳಿದಾಗ ಯು ಹ್ಯಾವ್ ಟು ಹ್ಯಾವ್ ದಟ್ foundation, you have to have x number of colleges, x number of teacher student ratio to adella aad nantra quality education, employability, idu next steps. 101% next 10 years focus irbekirodu skills and plus idu ನಾವು ಮಾತಾಡ್ತಿರೋದು 20 ವರ್ಷದ ಹಿಂದೆ ಅಲ್ಲ, ಇವಾಗಿರುವಂತಹ ಡೈನಾಮಿಕ್ ಸ್ಕಿಲ್ ಸೆಟ್ ಇದೆಯಲ್ಲ, ಟೆಕ್ನಾಲಜಿ ಓರಿಯೆಂಟೆಡ್ ಸ್ಕಿಲ್ ಸೆಟ್ಸ್ ಇದೆಯಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಿ, ಸೆಮಿಕಂಡಕ್ಟರ್ ಅಂತೀವಿ. ಸರ್ಕಾರ ಎಲ್ಲಾನು ಮಾಡಿಕೊಡುವಂತದ್ದಲ್ಲ. ಇಲ್ಲಿ ಸರ್ಕಾರ ಇಸ್ ಎನ್ ಎನೇಬಲರ್. ಅದು ಪ್ರಧಾನ ಮಂತ್ರಿಗಳು ಬಹಳಷ್ಟು ಬಾರಿ ಹೇಳ್ತಾ ಇದ್ದಾರೆ. ನಾವು ಇದೆಲ್ಲಾನು ಒಂದು ಪ್ಯಾಕೆಟ್ ಆಫ್ ಪಾರ್ಸಲ್ ಆಫ್ ಫಂಡ್ಸ್ ಕೊಡೋದಕ್ಕೂ ಅದನ್ನ ಉಪಯೋಗಿಸೋದು ಹೇಗೆ, ಪ್ಲಸ್ ಅದರಿಂದ ಹೇಗೆ ಅದ್ರ ಮೇಲೆ ಹೇಗೆ ಇನೋವೇಷನ್ ಮಾಡ್ಬೋದು ಅಂತ ಇದೆಯಲ್ಲ, ಅಂತಹ ಒಂದು ಎಕಾನಮಿ ನಾವು ನರ್ಚರ್ ಮಾಡ್ತಾ ಇದೀವಿ. ಅದರಲ್ಲಿ ಸರ್ಕಾರದ ರೋಲ್ ಇರೋದು ಟು ಬಿ ದ ರೈಟ್ ಎನೇಬಲರ್. ಅದು ಮಾಡ್ತಾ ಇದ್ದಾರೆ. ಆ ಪ್ರಾಸೆಸ್ ವರ್ಕ್ ಆಗ್ತಿದೆ ಅನ್ನೋದರ ಡೈರೆಕ್ಟ್ ಇಂಡಿಕೇಟರ್ ಯಾವುದು ಅಂದ್ರೆ ಉದ್ಯೋಗ ಸೃಷ್ಟಿ ಜಾಸ್ತಿ ಆಗಿದೆಯಾ ಪ್ರಾಸೆಸ್ ವರ್ಕ್ ಆಗಿದ್ದಕ್ಕೆ. EPFO ಡೇಟಾ ಇಸ್ ಶೋಯಿಂಗ್ ದಟ್. ಪ್ಲಸ್ ಇವರು ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಸೆಕ್ಟರ್ ಬಗ್ಗೆ ಹೇಳಿದ್ರು. ಎಷ್ಟು ಜಾಬ್ಸ್ ಫಾರ್ಮಲೈಸ್ ಆಗಿದೆ ಅಂತ ನೋಡಿ. ವಿ ಆರ್ ಮೂವಿಂಗ್ ಟುವರ್ಡ್ಸ್ ಅ ಡಿಜಿಟಲ್ ಎಕಾನಮಿ. ಆ ಡಿಜಿಟಲ್ ಎಕಾನಮಿನಲ್ಲಿ ಅಂಡ್ ಇನ್ನೊಂದು ಒಂದು ಸ್ಪೆಸಿಫಿಕ್ ಯೋಜನೆಯಲ್ಲಿ ಹೇಳಿದ್ರು, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಪ್ರಾಫಿಟ್ ಅಂಡ್ ಲಾಸ್, ಬಟ್ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಅನ್ನ ಟ್ರ್ಯಾಕ್ ಮಾಡಿ ಯಾವ ತರ ಬಿಸ್ನೆಸ್ ಗ್ರೋ ಆಗ್ತಿದೆ ಅಂತ. ಆ ಡೇಟಾ ಮೆಟ್ರಿಕ್ಸ್ ಎಲ್ಲಾನು ಚೇಂಜ್ ಆಗ್ತಾ ಇದೆ. ಯಾವ ನಮ್ಮ ದೇಶದಲ್ಲಿ ಆಗುವಂತಹ UPI ಡಿಜಿಟಲ್ ಪೇಮೆಂಟ್ಸ್ ಅಂಡ್ ಟ್ರಾನ್ಸಾಕ್ಷನ್ಸ್ ನೋಡಿದ್ರೆ ಅಂತಹ ಒಂದು ಸಮಾಜ ಕಟ್ತಿರ್ಬೇಕಾದಾಗ ಈ ಸರ್ಕಾರ ಹೇಳ್ತಾ ಇದೆ, ಲೆಟ್ ಅಸ್ ಡಿಜಿಟೈಸ್ ಮೋರ್, ಲೆಟ್ ಅಸ್ ಗೆಟ್ ಮೋರ್ ಡೇಟಾ ಆನ್ ದ ಪೇಪರ್, ಲೆಟ್ ಅಸ್ ಒಂದು ಮಾತಾಡ್ತೀನಿ ಕೇಳಿ. ಕಾಂಗ್ರೆಸ್ನವರು ಹೇಳುವಷ್ಟು ಸಮಸ್ಯೆಗಳ ದೇಶದಲ್ಲಿ ಇದ್ದಿದ್ರೆ ಸಿವಿಲ್ ವಾರ್ ಆಗಿಬಿಟ್ಟಿರೋದು. ಬಿಜೆಪಿ ಅವರು ಹೇಳುವಷ್ಟು ದೇಶ ಚೆನ್ನಾಗಿದ್ದಿದ್ರೆ ಭಾರತ ಡೆವಲಪ್ಡ್ ನೇಷನ್ ಆಗ್ಬಿಟ್ಟಿರೋದು. ನಾವು ಹೇಳ್ತಿರೋದು ಸತ್ಯ ಎರಡರ ಮಧ್ಯದಲ್ಲಿ ಇರ್ಲಿ, ನಮ್ಮ ಭಾವನೆ ಇರೋದು ಅಲ್ಲಿಗೆ ಹೋಗ್ತೀವಿ, ಹೋಗ್ಬೇಕು. 100% ಉದ್ದೇಶ ಇರೋದಾದ್ರೆ ಗುರಿ ಇರ್ಲೇಬೇಕು. ನಾವು ಅದು ಏನಿವಾಗ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ, ಹೌದು ನಾವು ಹೇಳ್ತಾ ಇರ್ತೀವಿ. ಒಂದು ಜ್ವಲಂತ ಉದಾಹರಣೆ ಇದೆ ಸರ್, ನಾನು ನಿಮ್ಗೆ ಕೊಟ್ಬಿಡಿ ಸರ್, ಒಂದೇ ಒಂದು ನಿಮಿಷ. ನನಗೆ ಈಗ ಏನಾಗುತ್ತೆ, ನಮ್ಮ ಕರ್ನಾಟಕದಲ್ಲಿ ಒಂದು GTTC ಅಂತ ಒಂದು ಸಂಸ್ಥೆ ಇದೆ. ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ, ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತ. ITIಯು ಸಹ ಇದೆ. ITIಯಲ್ಲಿ ಬರೀ ಥಿಯರಿಟಿಕಲ್ ಮಾಡ್ತೀವಿ. GTTCನಲ್ಲಿ ಬೋತ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಎರಡನ್ನೂ ತೊಗೊಂಡು ಮಾಡ್ತೀವಿ. ನಮ್ಮ ಯಾವುದೇ ಒಬ್ಬ ಇಂಡಸ್ಟ್ರಿಯವರು GTTC ಅಂದರೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ. ಇವತ್ತಿನವರೆಗೂ GTTCಯಿಂದ ಹೊರಬಂದಂಥ ಒಬ್ಬನೇ ಒಬ್ಬ ವಿದ್ಯಾರ್ಥಿ ನಿರುದ್ಯೋಗಿ ಆಗಿಲ್ಲ. ನಮ್ಮ ರಾಜ್ಯದಲ್ಲಿ ಏನು ಕೇಂದ್ರ ಸರ್ಕಾರ ಕೌಶಲ್ಯ ಅಭಿವೃದ್ಧಿಗೆ ಬಗ್ಗೆ ಅಥವಾ ಅಭಿವೃದ್ಧಿಗೆ ಒತ್ತು ಕೊಟ್ಟ ಮೇಲೆ ನಮ್ಮ ರಾಜ್ಯ ಈ ದೇಶದಲ್ಲಿ 3ನೇ ಅತಿ ಹೆಚ್ಚು ಬಳಸ್ಕೊಂಡಂಥ ರಾಜ್ಯ ಇದು. ಒರಿಸ್ಸಾ ಬಿಟ್ಟರೆ ನಾವೇನೇನೆ ಸರ್. ಒರಿಸ್ಸಾ ಹೈಯೆಸ್ಟು ಈ ವಿಷಯದಲ್ಲಿ. GTTC ಅಂತಕ್ಕಂಥ ಸಂಸ್ಥೆಗಳನ್ನು ಏನು ತಾಂತ್ರಿಕವಾಗಿ ಪ್ರಾಕ್ಟಿಕಲ್ ಮತ್ತು ಥಿಯರಿಟಿಕಲ್ಗೆ ಎರಡೂ ಮಾಡಿ ಇಂಡಸ್ಟ್ರಿಗಳು ನಮ್ಮ ರಾಜ್ಯಗಳಲ್ಲಿ ಉಳಿಬೇಕು ಅನ್ನೋಗಿದ್ರೆ ನೋಡಿ ಸರ್, ಒಂದು ಆರ್ಥಿಕತೆ ಕೊಡಬೇಕು, ಇದು ಸ್ಕಿಲ್ಡ್ ಇದನ್ನು ಎಂಪ್ಲಾಯ್ಮೆಂಟ್ ಕೊಡಬೇಕಾಗತ್ತೆ, ನಾವು ತಯಾರು ಮಾಡಿಕೊಡ್ಬೇಕಾಗತ್ತೆ. ಅದರಲ್ಲಿ GTTC ಪಾತ್ರ, ಅಂಥ ಸಂಸ್ಥೆಗಳ ಪಾತ್ರ ಅತಿ ದೊಡ್ಡದಿದೆ. ನನ್ನ ರಾಜ್ಯ ಇವತ್ತಿನ ದಿವಸ ಕೇಂದ್ರ ಸರ್ಕಾರ ತೊಗೊಂಡಿರ್ತಕ್ಕಂಥ ಅನುದಾನ 3ನೇದು ನಾವು ಅತಿ ಹೆಚ್ಚು ತೊಗೊಂಡಿರ್ತಕ್ಕಂಥದ್ದು. ಅದನ್ನು ಯಾಕೆ ಇವ್ರು ಹೇಳ್ಕೊಳ್ಳೋದಿಲ್ಲ? ಅತಿ ಹೆಚ್ಚು ತೊಗೊಂಡಿದ್ದೀವಿ, ಅದನ್ನು ಬಳಸ್ಕೊತಾ ಇದ್ದೀವಿ ಸರ್. ಇವತ್ತು ನೀವು ಪ್ರಪಂಚದ ಯಾವುದೇ ದೇಶಕ್ಕೆ ಹೋಗಿ ನೀವು GTTC ಸಂಸ್ಥೆಯಲ್ಲಿ ಇರ್ತಕ್ಕಂಥ ನೌಕರರೊಬ್ಬರು ಸಿಗ್ತಾರೆ. ಇದೊಂದು ವಿಶೇಷ ಗೊತ್ತಾ?
ಅಂದರೆ ಆ ಥರ ಒರಿಸ್ಸಾದಲ್ಲಿ ಇರ್ತಕ್ಕಂಥ GTTC ಎಂಪ್ಲಾಯೀಸು ಮಲೇಷ್ಯಾಗೆ ಹೋಗಿ ನೀವು ಜರ್ಮನಿಗೆ ಹೋಗಿ ಪ್ರತಿಯೊಂದು ಕಡೆ ಸಿಗ್ತಾವ್ರೆ. ಸೊ ಇದು ಕೇವಲ 15 ಸೆಂಟರ್ ಇದ್ದಂಥದ್ದು ಇವತ್ತು 33 ಸೆಂಟರ್ ಆಗಿದೆ ಕರ್ನಾಟಕದಲ್ಲಿ. ಕೇವಲ 4 ವರ್ಷದಲ್ಲಿ ಈ ಒಂದು ಬದಲಾವಣೆ ಆಯಿತು. ಯಾಕೆ ಅಂತಂದರೆ ನಿಮಗೆ ಸ್ಕಿಲ್ಡ್ ಪರ್ಸನ್ಸ್ ನಾವು ತಯಾರು ಮಾಡಲಿಲ್ಲ ಅಂತಂದರೆ ಕೈಗಾರಿಕೆಗಳು ಈ ರಾಜ್ಯದಲ್ಲಿ ನೆಲೆ ಊರ್ಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಏನು ತಾರತಮ್ಯ ಆಗಿದೆ? ನಾವೇ ಮುಂದಿದ್ದೀವಲ್ಲ. ಕೌಶಲ್ಯ ಅಭಿವೃದ್ಧಿ ಸ್ಕೀಮೇ UPA ಸರ್ಕಾರದ ದೇವರಾಜ್ ಅವ್ರ ಈ ತರ ಮಿಸ್ಲೀಡ್ ಮಾಡೋದು ಬೇಡ. ಸ್ವಲ್ಪ ಕೇಳಿ ದಯವಿಟ್ಟು. ಡೋಂಟ್ ಟ್ರೈ ಟು ಮಿಸ್ಲೀಡ್ ದ ಥಿಂಗ್ಸ್. ನನ್ನ ಡಾಟಾ ಇದೆ. ಯಾವಾಗ ನಾನು ಕೊಡ್ತೀನಿ ಕೇಳೋದಲ್ಲ ನಾನು. ಹೇಳಿ ದಯಮಾಡಿ. ಅಲ್ಲ ನೀವು ಸುಳ್ಳು ಹೇಳೋದು ನಾನು ಕೇಳಿಲ್ಲ. ನೀವು ನಾನಲ್ಲ ಸರ್, ನಮ್ಮ ರಾಜ್ಯ ಡ್ರಾ ಮಾಡಿರೋದು 3 ವರ್ಷದಿಂದ ಅತಿ ಹೆಚ್ಚಿಗೆ. ಆರಂಭಿಸಿದ್ದು ನಾವು ಅಂತ ಹೇಳ್ತಾ ಇದ್ದಾರೆ ಅವರು. ಆರಂಭಿಸಿದ್ದು ನಾವು, ಬೆಳೆದಿದ್ದು ಈಗ ಬೆಳೆದಿರಬಹುದು. ಕೌಶಲ್ಯ ಅಭಿವೃದ್ಧಿ ನಿಗಮ ಆರಂಭ ಆಗಿದ್ದೆ ಈಗ ಇತ್ತೀಚೆಗೆ 6 ವರ್ಷದಿಂದ ಕಡೆ. ಕೌಶಲ್ಯ ಅಭಿವೃದ್ಧಿ ಸ್ಕೀಮ್ ಏನಿದೆ ಈ ತಂದಿದ್ದೆ UPA ಸರ್ಕಾರದಲ್ಲಿ, ಅದಿರಲಿ ಒಂದು ಕಡೆ. ಮತ್ತೆ ಇವರೇನು ಗ್ರಾಂಟ್ ಹೇಳ್ತಾ ಇದ್ದಾರೆ ಕಂಪೇರ್ ಮಾಡಲಿ. ಕರ್ನಾಟಕ ಉಪಯೋಗಿಸ್ಕೊಂಡಿದೆ ಅಂದರೆ ಕರ್ನಾಟಕ ಅಚೀವ್ಡ್ ಇಟ್. ಕರ್ನಾಟಕದ ಹೊಸ ಸ್ಕೀಮ್ ಅಲ್ಲ ಅದು. ನಾವು ಅದನ್ನೇ ಹೇಳ್ತಾ ಇರೋದು. ಇವತ್ತೇನು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇದ್ದಂಥ ಸ್ಕೀಮ್ ಬಹುತೇಕ ಸ್ಕೀಮು ನೀವು UPA ಸರ್ಕಾರದಲ್ಲಿ ಇದ್ದಿದ್ದೆ ಕಂಟಿನ್ಯೂ ಮಾಡ್ತಿದ್ದಾರೆ. ಮಾಡಿ ನಮಗೇನದು ಬೇಸಲ್ಲ, ಜನಕ್ಕೆ ಉಪಯೋಗ ಆಗಬೇಕು. ಆಗಲೇ ಒಂದು ಮಾತು ಹೇಳಿದ್ರಿ. ಒಟ್ಟಾರೆ ನೀವೆಲ್ಲ ಬಜೆಟು ನೀವೆಲ್ಲ ಸ್ಕೀಮ್ಸ್ ಏನು ಹೇಳಬೇಕು? ಉದ್ಯೋಗ ಸಿಗ್ತಾ, ಜನರಿಗೆ ಅಶ್ವು ಕಡಿಮೆ ಆಯ್ತಾ, ಜನರಿಗೆ ಸೂಟ್ ಸಿಕ್ಕಿದೆಯಾ, ಇದು ಒಟ್ಟಾರೆ ನೀವು ಫಲಿತಾಂಶ ಸಿಗ್ಬೇಕಾಗಿರ್ತಕ್ಕಂಥದ್ದು. ಹೌದು, ಹಂಗರ್ ಇಂಡೆಕ್ಸ್ ಎಷ್ಟಿದೆ ನಿಮ್ದು ಇವತ್ತು? ಯಾವುದು? ಎಲ್ಲಿ ಹಂಗರ್ ಹಸುವಿನ ಸೂಚ್ಯಂಕ ಎಲ್ಲಿದೆ? ಹಣದುಬ್ಬರ ಎಲ್ಲಿದೆ? ಅದನ್ನ ಮಾತಾಡಿ. ನೀವು ಅಚೀವ್ ಮಾಡಿದ್ರೆ ಹಣದುಬ್ಬರದ ನೀವು ಇಂಡೆಕ್ಸ್ ಹೇಳ್ಬೇಕಲ್ಲ. ಹಸುವಿನ ಸೂಚ್ಯಂಕದ ಮಾಹಿತಿ ಕೊಡ್ಬೇಕಲ್ಲ, ಉದ್ಯೋಗದ ಮಾಹಿತಿ ಕೊಡ್ಬೇಕಲ್ಲ ನೀವು. ನನ್ನ ಸ್ನೇಹಿತ ಹೇಳಿದ ನಾನು ಸ್ವೀಕಾರ ಮಾಡ್ತೀನಿ. ರಮೇಶ್ ಬಾಬು ಅವರ ಹಣದುಬ್ಬರ ಡಬಲ್ ಡಿಜಿಟಿಗೆ ಹೋಗಿಲ್ಲ ಸರ್. ನಾನು ಹೇಳೋದು ಅಲ್ಲ, ಒಂದೊಂದು ನಿಮಿಷ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ನಾನು ಹಣದುಬ್ಬರ ಅಂತ ನೋಡಿದಾಗ ಗ್ಲೋಬಲ್ ಹಣದುಬ್ಬರ ಎಷ್ಟಿದೆ, ಭಾರತದ ಎಷ್ಟಿದೆ ಅಂತ ಕಂಪೇರ್ ಮಾಡ್ತೀನಿ. ಅದು ಕಂಪೇರ್ ಟು ಗ್ಲೋಬಲ್ ನಾವು ಕಡಿಮೆ ಇದೀವಿ. ನಾನು ಒಪ್ಕೋತೀನಿ. ಹಣದುಬ್ಬರ ಪ್ರಪಂಚದ ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ದೇಶಗಳಂದ್ರೆ ಯಾವ್ದೋ ಪಾಕಿಸ್ತಾನ ಜೊತೆ ಕಂಪೇರ್ ಮಾಡೋದು ಬೇಡ. ಡೆವಲಪ್ಡ್ ಕಂಟ್ರಿಯ ಹಣದುಬ್ಬರದ ಜೊತೆಗೆ ಭಾರತದ ಹಣದುಬ್ಬರವನ್ನು ಕಂಪೇರ್ ಮಾಡ್ತೀವಿ. ನಂಬರ್ ಒಂದೇ ನಿಮಿಷ. ನೀವು ಹಣದುಬ್ಬರ ವಿಷಯ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ನೆನ್ನೆ ಏನೋ ಮೋದಿ ಸರ್ಕಾರ ಬಂದ್ಬಿಟ್ಟಿದೆ, ಏನಾಗಿದೆ ನಾನು ಹೇಳ್ತಾ ಇಲ್ಲ. ನೀವು 10 ವರ್ಷ ಆಗಿದೆ ನೀವು ಬಂದು. ಸೊ ನೀವು ಆರ್ ಆನ್ಸರಬಲ್. ನೀವು ಉತ್ತರ ಕೊಡಬೇಕು. ನೀವು ಹೇಳಿದ್ದೇನೋ ನಡೀತಾ ಇರೋದೇನು? ನೀವು 2 ಕೋಟಿ ಉದ್ಯೋಗ ಕೊಡ್ತೀರ, ಕೊಟ್ಟಿದ್ದೀರಾ ಇಲ್ವಾ? ನೀವು ಹಣದುಬ್ಬರ ನೀವು ತಡೆದಿದ್ರೆ ಬೆಲೆ ಏರಿಕೆ ಏನಾಗಿದೆ? ನ್ಯಾಚುರಲ್ ಅದು. ಹಣದುಬ್ಬರ ಕಡಿಮೆ ಇದ್ರೆ ಬೆಲೆ ಏರಿಕೆ ನಿಜಕ್ಕಾಗಿ ಸಿಂಪಲ್ ಲಾಜಿಕ್ ಅದು. ಸಿಂಪಲ್ ಲಾಜಿಕ್. ಎಲ್ಲಿದೆ ಬೆಲೆ ಏರಿಕೆ? ಎಲ್ಲೆಲ್ಲಿದೆ? ಡೀಸೆಲ್ ಏನಾಗಿದೆ, ಪೆಟ್ರೋಲ್ ಏನಾಗಿದೆ, ಗ್ಯಾಸ್ ಏನಾಗಿದೆ, ಜನಸಾಮಾನ್ಯರ ದಿನಬಳಕೆ ವಸ್ತು ಏನಾಗಿದೆ? ಇದು ಉತ್ತರ ಕೊಡಿ. ನೀವು ಹಣದುಬ್ಬರ ನೀವು ಕಂಟ್ರೋಲ್ ಅಲ್ಲಿ ಇಟ್ಟರೆ ಈ ವಸ್ತುಗಳ ಬೆಲೆ ಏರಿಕೆ ಆಟೋಮೆಟಿಕ್ ಆಗಿ ಕಡಿಮೆ ಬರುತ್ತೆ. ಆಟೋಮೆಟಿಕ್ ಆಗಿ ಎಕನಾಮಿಕ್ಸ್ ಅಲ್ಲಿ ಒಂದು ಪಾಲಿಸಿ ಇದೆ. ಪರ್ಚೇಸಿಂಗ್ ಪವರ್ ಇಂಪ್ರೂವ್ ಆಗುತ್ತೆ. ಅವ್ನಿಗೆ ಆದಾಯ ಬಂದಾಗ, ಅವ್ನಿಗೆ ಉದ್ಯೋಗ ಇದೆ ಅಂದ್ರೆ ಅವನ ಕೊಳ್ಳುವ ಶಕ್ತಿ, ಪರ್ಚೇಸಿಂಗ್ ಪವರ್ ಅದಿದ್ರೆ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ. ಅದು ಹೇಳಿ ನೀವು ಎಷ್ಟಿದೆ ಅಂತ ಹೇಳಿ. ಬಂದೆ. ನಾನು ಕಟೀಲ್ ಅವರಿಂದಾನೇ ಮಾತಾಡಿಸ್ತೀನಿ. ಒಂದು ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.